ಸರ್ಕಾರಗಳು ಬದಲಾಗ್ತಿವೆ, ಯೋಜನೆಗಳು ಬರ್ತಾ ಇವೆ, ಆದ್ರೆ ಗ್ರಾಮೀಣ ಭಾಗದ ಜನರ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಪರಸಾಪುರ ಗ್ರಾಮದ ಅಂಬೇಡ್ಕರ್ ನಗರ SC/ST ಕಾಲೋನಿಯ ಅವ್ಯವಸ್ಥೆ ಇದಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತಿದೆ. ರಸ್ತೆ ಇಲ್ಲ, ಗಟಾರ್ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯ ಕೊರತೆಯಿಂದ ಇಲ್ಲಿನ ಜನರು ಸಂಕಷ್ಟದ ಜೀವನವನ್ನ ನಡೆಸುವಂತಾಗಿದೆ. ಇದು ರಸ್ತೆನ ಅಥವಾ ಗದ್ದೆಯ ಎನ್ನುವಂತಿದೆ ಇಲ್ಲಿನ ಪರಿಸ್ಥಿತಿ. ಮೊಣಕಾಲು ಮಟ್ಟದ ಕೆಸರು ಗುಂಡಿಗಳಿಂದ ತುಂಬಿರುವ ರಸ್ತೆಗಳು, ಮಳೆ ಬಂದ್ರೆ ಓಡಾಡುವುದೇ ದುಸ್ತರ. ಈ ದೃಶ್ಯಗಳು ಕಂಡು ಬಂದಿದ್ದು ಕಲಘಟಗಿ ತಾಲೂಕಿನ ಗುಡ್ಡದ ಹುಲಿಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಸಾಪುರ ಗ್ರಾಮದ ಅಂಬೇಡ್ಕರ್ ನಗರ SC/ST ಕಾಲೋನಿಯಲ್ಲಿ. ಹಲವು ವರ್ಷಗಳಿಂದ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸರಿಯಾದ ರಸ್ತೆ ಇಲ್ಲ, ಗಟಾರ್ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸೇರಿದಂತೆ ಅಗತ್ಯ ಸೌಲಭ್ಯಗಳ ಕೊರತೆ. ಹೀಗಾಗಿ ನಿವಾಸಿಗಳು ಪ್ರತಿನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಂತೂ ಇವರ ಗೋಳು ಕೇಳೋದೇ ಬೇಡ. ರಸ್ತೆಗಳು ಸಂಪೂರ್ಣ ಕೆಸರಿನಿಂದ ತುಂಬಿ ಮಕ್ಕಳು, ವೈದ್ಯರು ಹಾಗೂ ಮಹಿಳೆಯರು ಓಡಾಡುವ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಹಣವಿಲ್ಲ, ಸ್ಕೀಮ್ ಬಂದಿಲ್ಲ, ಸ್ಕೀಮ್ ಬಂದ್ರೆ ಮಾಡಿಸ್ತೇವೆ ಎಂಬ ಉತ್ತರ ನೀಡಲಾಗ್ತಾ ಇದೆ ಎಂದು ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶೆಲ್ಲಪ್ಪ ಅರ್ಜುನ, ಕಲಘಟಗಿ ತಾಲೂಕು ಅಧ್ಯಕ್ಷರು, ಕರ್ನಾಟಕ ದಲಿತ ವಿಮೋಚನೆ. ಕಲಘಟಗಿ ತಾಲೂಕು ಪರಸಾಪುರ ಗ್ರಾಮದಲ್ಲಿ SC ಕಾಲೋನಿಯಲ್ಲಿ ತೀವ್ರವಾಗಿರೋ ರಸ್ತೆ ಹದಗೆಟ್ಟಿದೆ ಮತ್ತು ಪಂಚಾಯಿತಿ ವಿಡಿಯೋಗಳಿಗೆ ಅನೇಕ ಬಾರಿ ಯಜಮಾನರು ಹಾಗೂ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂಥ ಮಾದೇಶ್ ಅವರು ಅನೇಕ ಬಾರಿ ಅವ್ರ ಗಮನಕ್ಕೆ ತಗೊಂಡ್ಬಂದರು. ಅವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅದಕ್ಕಾಗಿ ಅವರು ತುರ್ತುವಾಗಿ ಗಮನಕ್ಕೆ ತೆಗೆದುಕೊಂಡು ಮಾಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಂದಿನ ದಿನ ಮಾಡಿಸದೇ ಹೋದರೆ ಮುಂದಿನ ದಿನ ಪಂಚಾಯತಿ ವಿರುದ್ಧ ಪಂಚಾಯತಿ ಮುಂಭಾಗದಲ್ಲಿ ಉಗ್ರ ಹೋರಾಟವನ್ನು ಎದುರಿಸ್ತೇವೆ ಎಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡುತ್ತೇನೆ. ಇನ್ನು ಕಾಲೋನಿಯ ನಿವಾಸಿಗಳ ಸಮಸ್ಯೆ ಆಲಿಸಿದ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಮುಖಂಡರು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಹಲವು ಬಾರಿ ಒತ್ತಾಯಿಸಿದ್ರು ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಸರ್ಕಾರದಿಂದ ದೊರೆಯಬೇಕಾದ ಕನಿಷ್ಠ ಸೌಲಭ್ಯಗಳಿಗಾಗಿ ಜನರು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವುದು ವಿಪರ್ಯಾಸ ಎಂದು ಮುಖಂಡರು ಹೇಳಿದ್ದಾರೆ. ಇಲ್ಲಿ ರೋಡಿಂದ ಸಮಸ್ಯೆ ಐತ್ರಿ. ಮತ್ತು ನಾವು ಕಣ್ಣು ಕಾಣಲಾರ್ದವ್ರು ಇಲ್ಲಿ ಯಾವತ್ತು ನಮ್ಮ ಬಸ್ಗೆ ದವಾಖಾನೆಗೆ ಅದು ಹೋಗಾಕ ನನಗೆ ಬರೋದಿಲ್ಲ. ಇಲ್ಲಿ ಏನು ಕಾಲ ಇಡಕ್ ಬರಂಗಿಲ್ರಿ ನನಗೆ. ಏನ್ ಮಾಡ್ಬೇಕಿಲ್ಲ ಈಗ? ಇಲ್ಲಿ ರೋಡ್ ಮಾಡ್ಬೇಕ್ರಿ. ಇಷ್ಟ ರೋಡ್ ಅಷ್ಟ ಆಗ್ಬೇಕ? ಹೌದ್ರಿ, ರೋಡ್ ಆಗ್ಬೇಕ್ರಿ. ಮತ್ತೇನಿಲ್ಲಲ್ಲ? ಮತ್ತೇನಿಲ್ರಿ. ಈ ಸೈಡ್ ಎರಡು ಕಡೆ ಕಾಲುವೆ ಆಗ್ಬೇಕ, ಈ ರೋಡ್ ಗಟ್ಟಿ ಆಗ್ಬೇಕ್ರಿ. ನಮ್ಗೆ ಕಾಲುವೆ ಆಗ್ಬೇಕ, ಗಟ್ರ ಇಷ್ಟ ಅಲ್ಲ? ಒಂದೆಡೆ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಹಾಗೂ SC/ST ಕಾಲೋನಿಗಳ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡ್ತಾ ಇದೆ. ಇನ್ನು ಮತ್ತೊಂದೆಡೆ ಪರಸಾಪುರದ ಅಂಬೇಡ್ಕರ್ ನಗರ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಗಾಗಿ ಇನ್ನು ಕಾಯುತ್ತಾ ಕುಳಿತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಪರಿಶೀಲಿಸಿ ರಸ್ತೆ, ಗಟಾರ್ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕಾಗಿದೆ.